ನಮ್ಮೂರ ವಾರ್ತೆಗೆ ಸ್ವಾಗತ. ಐಸ್ ಕ್ಯಾಂಡಿ ವ್ಯಾಪಾರದಿಂದ ಬದುಕು ಕಟ್ಟಿಕೊಂಡ ಅಬ್ಬಾಸ್ ಮನೆಯನ್ನೇ ಮೆರುಗುಗೊಳಿಸ್ತಿರೋ ಸುಂದರ ಕೈದೋಟ. ಕಕ್ಕಿಂಜೆಯಲ್ಲಿದೆ 70 ವರ್ಷ ಹಳೆಯ ಗೋಲಿ ಸೋಡಾ ಫ್ಯಾಕ್ಟರಿ. ಇವಿಷ್ಟು ಹೈಲೈಟ್ಸ್ ಜೊತೆ ಬಂದಿದ್ದೇನೆ ನಾನು ಹರ್ಷಿತಾ ಜೋಗಿ. ಇದೀಗ ಹೆಡ್ಲೈನ್ಸ್. ಯುವಜನರಿಗೆ ಮಾದರಿಯಾದ ಸ್ವಾವಲಂಬಿ ಅಬ್ಬಾಸ್, ದುಡಿಯುವ ಹುಮ್ಮಸ್ಸಿಗೆ ಮಾದರಿಯಾದ ಹಿರಿಜೀವ. ಐಸ್ ಕ್ಯಾಂಡಿಯಿಂದ ಬದುಕು ಕಟ್ಟಿಕೊಂಡ ವ್ಯಾಪಾರಿ. ದಂಪತಿಗಳ ಮನೆಯಲ್ಲರಳಿದ ಅಲಂಕಾರಿಕ ಕೈದೋಟ, ವಿವಿಧ ಸಸ್ಯ ಸೌರಭದೊಂದಿಗೆ ಕಂಗೊಳಿಸುತ್ತಿರುವ ಗಾರ್ಡನ್. ಭೂಲೋಕದ ಸ್ವರ್ಗದಂತಾಗಿದೆ ಈ ಚುಂತಾರು ಮನೆ. ಸಾಂಪ್ರದಾಯಿಕ ಪೇಯ ತಯಾರಿಸುತ್ತಿರುವ ಸಿ ಗೋಪಾಲ, 70 ವರ್ಷದಿಂದ ಪ್ರಸಿದ್ಧಿ ಪಡೆದಿರುವ ಕಕ್ಕಿಂಜೆ ಫ್ಯಾಕ್ಟರಿ ಇನ್ನೂ ಜೀವಂತವಾಗಿದೆ ಗೋಲಿ ಸೋಡಾ ಬಿಸಿನೆಸ್. ತಂತ್ರಜ್ಞಾನ ಬಳಸಿ ಪರಿಸರ ಸಂರಕ್ಷಣೆಗೆ ಮುಂದಾದ ಅಂಧಿ, ಸಾವಯವ ತ್ಯಾಜ್ಯದಿಂದ ಜೈವಿಕ ಸಂಪನ್ಮೂಲ ಉತ್ಪಾದನೆ. ಹಳ್ಳಿ ಅಂಗಳದಲ್ಲಿ ಯಶ ಕಂಡ ವಿಶೇಷ ಮಾದರಿ. ಬಾಲ್ಯದ ಶಾಲಾ ದಿನಗಳೆಂದಾಗ ನಮ್ಮೆಲ್ಲರಿಗೂ ನೆನಪಾಗುವುದು ಕಿಣಿ ಕಿಣಿ ಗಂಟೆಯ ಸೈಕಲ್, ಅದರಲ್ಲಿ ಹೊತ್ತು ತರುವ ತಂಪಾದ ಐಸ್ ಕ್ಯಾಂಡಿ. ಇಂದಿಗೂ ಅದೇ ಐಸ್ ಕ್ಯಾಂಡಿ ವ್ಯಾಪಾರವನ್ನು ಮುಂದುವರಿಸಿಕೊಂಡು ಬಂದಿರುವ ನಮ್ಮ ಬಾಲ್ಯದ ಸವಿ ನೆನಪುಗಳ ರಾಯಭಾರಿಯೊಬ್ಬರ ಸ್ಟೋರಿ ಇಲ್ಲಿದೆ. ಹಳೆ ಸೈಕಲ್, ಅದಕ್ಕೆ ಕಟ್ಟಿರೋ ಕಿಣಿ ಕಿಣಿ ಗಂಟೆ, ಅದರ ಸದ್ದಿಗೆ ಚೋಲಾಡ್ತ ಸಾಗುವ ಒಂದು ಪುಟ್ಟ ಪೆಟ್ಟಿಗೆ. ಇಷ್ಟ ಹೇಳಿದ ತಕ್ಷಣ ಬಾಲ್ಯದಲ್ಲಿ ಐಸ್ ಕ್ಯಾಂಡಿ ಚಪ್ಪರಿಸಿಕೊಂಡು ತಿಂದಿರೋ ಎಲ್ರಿಗೂ ಯಾವುದೋ ಒಬ್ಬ ಐಸ್ ಕ್ಯಾಂಡಿ ವ್ಯಾಪಾರಿಯ ಮುಖ ನೆನಪಾಗಬಹುದು. ಇವತ್ತು ನಾವು ತೋರಿಸ್ತಿರೋ ಅಬ್ಬಾಸ್ ಅವರು ಇಂಥದ್ದೇ ಒಬ್ಬ ಸವಿ ನೆನಪಿನ ಕ್ಯಾಂಡಿ ವ್ಯಾಪಾರಿ. ಕಳೆದ 35 ವರ್ಷಗಳಿಂದ ಐಸ್ ಕ್ಯಾಂಡಿ ವ್ಯಾಪಾರವನ್ನೇ ಜೀವನಾಧಾರವನ್ನಾಗಿಸಿಕೊಂಡಿರೋ ಅಬ್ಬಾಸ್ ಅವರಿಗೆ ಈಗ 58ರ ಹರೆಯ. ಇಂದಿಗೂ ತಮ್ಮ ಸೈಕಲ್ ಬಾಕ್ಸ್ನಲ್ಲಿ ಬೆಲ್ಲ ಕ್ಯಾಂಡಿ, ಕುಲ್ಫಿ, ಪೈನಾಪಲ್, ಮ್ಯಾಂಗೋ, ಪೆಪ್ಸಿ, ದೂದ್ ಕ್ಯಾಂಡಿ ತುಂಬಿಸಿಕೊಂಡು ವ್ಯಾಪಾರಕ್ಕೆ ಹೊರಡೋ ಅಬ್ಬಾಸ್ ಮಕ್ಕಳ ನೆಚ್ಚಿನ ಐಸ್ ತಾತ. ಸುಮಾರು ಒಂದು 35 ವರ್ಷಗಳಿಂದ ಐಸ್ ಕ್ಯಾಂಡಿ ವ್ಯಾಪಾರ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದೇನೆ. ಬೆಳಿಗ್ಗೆ 8ಕ್ಕೆ ಹೋದರೆ ಸಂಜೆ 8 ಗಂಟೆ, 7:30, 8 ಗಂಟೆ ಆಗ್ತದೆ. ಬೆಳ್ತಂಗಡಿ ತಾಲೂಕಿನ ಹಲವು ಭಾಗಗಳಿಗೆ ಹೋಗಿ ಐಸ್ ಕ್ಯಾಂಡಿಯನ್ನು ಮಾರಾಟ ಮಾಡಿ ಅದರಿಂದ ಬಂದ ಆದಾಯದಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳನ್ನು ಸಾಕುತ್ತಾ ಇದ್ದೇನೆ. ದಿವಸಕ್ಕೆ ಒಂದು 40ರಿಂದ 50 ಕಿಲೋಮೀಟರ್ ಸೈಕಲ್ ತುಳಿದು ಮತ್ತೆ ಮನೆಗೆ ಬರ್ತೇನೆ. ಬೆಳ್ತಂಗಡಿ ತಾಲೂಕಿನ ಗರ್ದಾಡಿ ಗ್ರಾಮದ ನಂದಿಬಿಟ್ಟ ನಿವಾಸಿ ಅಬ್ಬಾಸ್ 1980ರಲ್ಲಿ ಅಂಗಡಿಗಳಿಗೆ ತಿಂಡಿ ತಿನಿಸು ಪೂರೈಸುವ ಕೆಲಸ ಮಾಡ್ತಿದ್ರು. ನಂತರ ಐಸ್ ಕ್ಯಾಂಡಿ ವ್ಯಾಪಾರಕ್ಕಿಳಿದ ಇವರಿಗೆ ಅದರಲ್ಲೇ ತೃಪ್ತಿ ಸಿಕ್ಕಿದೆ. ನಮಗೆ ಇವತ್ತೊಂದು ಹೆಮ್ಮೆ ಇದೆ. ಯಾಕಂತ ಹೇಳಿದರೆ ನಾವು ಸರ್ಕಾರಿ ಕಾಲೇಜಲ್ಲಿ ಕಲಿತು ಒಂದು ಒಳ್ಳೆಯ ಸಂಸ್ಕಾರವನ್ನಾಗಲಿ ಮೌಲ್ಯವನ್ನಾಗಲಿ ಏನಾದರೂ ಒಂದು ಪ್ರತಿಭೆಯನ್ನು ರೂಢಿಸಿಕೊಂಡಿದ್ದರೆ ಅದಕ್ಕೆ ನಿಜವಾದ ಕಾರಣಕರ್ತರು ನಮ್ಮ ತಂದೆ. ಸೋಮನಾಥರು ಒಂದು ವಚನದಲ್ಲಿ ಹೇಳುವಂತೆ, ಕೆಲವನ್ನು ಬಲ್ಲವರಿಂದ ಕಲಿತು ಇನ್ನು ಕೆಲವರನ್ನು ನೋಡುವುದರಿಂದ ಕಲಿತು ನಮ್ಮ ಬದುಕನ್ನು ನಾವು ಸಾಕಾರ ಮಾಡಬೇಕು, ಅಥವಾ ಸರ್ವಜ್ಞತೆಯನ್ನು ಅಥವಾ ಸರ್ವಜ್ಞಾನವನ್ನು ನಾವು ಉಳಿಸ್ಕೊಳ್ಬೇಕಂತ ಹೇಳಿ. ಅದೇ ರೀತಿಯಾಗಿ ನಾವು ಕೂಡ, ಮತ್ತು ನಮ್ಮ ತಂದೆ ಒಂದು ಮಾತು ಹೇಳ್ತಿದ್ರು, ಏನಂತ ಹೇಳಿದರೆ, ಈಗ ಹೆಚ್ಚಿನವರು ಹೇಳುವುದುಂಟು, ಏನು ನಮ್ಮ ಮಕ್ಕಳಿಗೆ ನಮ್ಮ ಕಷ್ಟ ಗೊತ್ತಾಗಬಾರ್ದು, ತಂದೆ ತಾಯಿಯ ಕಷ್ಟ ಗೊತ್ತಾಗಬಾರ್ದು ಅಂತ. ನಿಜವಾಗಿ ಅದು ಹಾಗೆ ಅಲ್ಲ. ಮಕ್ಕಳಿಗೆ ತನ್ನ ತಂದೆ ತಾಯಿಯ ಕಷ್ಟ ಗೊತ್ತಾದರೆ ಮಾತ್ರ ತನ್ನ ಮಕ್ಕಳು ಒಂದು ಆದರ್ಶ ಪ್ರಜೆಯಾಗಿ ಸಮಾಜದಲ್ಲಿ ರೂಪುಗೊಳ್ಳಲಿಕ್ಕೆ ಸಾಧ್ಯ. ಐಸ್ ಕ್ಯಾಂಡಿ ವ್ಯಾಪಾರದಿಂದ ತಮ್ಮ ಕುಟುಂಬ ನಿರ್ವಹಿಸಿ ಎಲ್ಲರಿಗೂ ಬದುಕು ಕಟ್ಟಿಕೊಟ್ಟ ನೆಮ್ಮದಿ ಅಬ್ಬಾಸ್ ಅವರದು. ಅವರ ಶ್ರಮ ಮತ್ತು ಸಮರ್ಪಣೆ ಇಂದಿನ ಯುವ ಪೀಳಿಗೆಯ ಪ್ರತಿಯೊಬ್ಬರಿಗೂ ಮಾದರಿ. ಕ್ಯಾಮರಾ ಪರ್ಸನ್ ಶ್ರವಣ್ ನೀರಬಿದ್ರೆ ಜೊತೆ ಶ್ರುತನ್, ನಮ್ಮೂರ ವಾರ್ತೆ ಪತ್ರಿಕೋದ್ಯಮ ವಿಭಾಗ, STMC ಉಜಿರೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹಾವೂರ್ ರಾಣಾನನ್ನು ಅಮೆರಿಕ ಭಾರತಕ್ಕೆ ಹಸ್ತಾಂತರಿಸಿದೆ. 17 ವರ್ಷಗಳ ಸತತ ಪ್ರಯತ್ನಗಳ ಫಲ ಇದಾಗಿದ್ದು ಜಾಗತಿಕ ಮಟ್ಟದಲ್ಲಿ ದೇಶಕ್ಕೆ ರಾಜತಾಂತ್ರಿಕ ಜಯ ದೊರೆತಂತಾಗಿದೆ. ಹಾಗಿದ್ರೆ ಈ ಬದಲಾದ ಕಾಲಘಟ್ಟದಲ್ಲಿ ಭಾರತದ ವಿದೇಶಾಂಗ ಶಕ್ತಿ ಹೇಗಿದೆ, ಅದರ ಮುಂದಿನ ಸವಾಲುಗಳೇನು, ಇವೆಲ್ಲದರ ಬಗ್ಗೆ ಒಂದು ವಿಶ್ಲೇಷಣಾತ್ಮಕ ವರದಿ ನಿಮ್ಮ ಮುಂದೆ. 2008ರಲ್ಲಿ ನಡೆದ 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹಾವೂರ್ ರಾಣಾನನ್ನ ಭಾರತದ NIA ತಂಡ ವಶಪಡಿಸಿಕೊಂಡಿದೆ. ಈಗಾಗಲೇ ಅಮೆರಿಕ ಭಾರತಕ್ಕೆ ತಹಾವೂರ್ ರಾಣಾನನ್ನ ಹಸ್ತಾಂತರಿಸಿದೆ.
ಪಾಕಿಸ್ತಾನದ ಕರಾಚಿಯಿಂದ ಬಂದ 10 ಜನ ಭಯೋತ್ಪಾದಕರು ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಲ್, ನಾರಿಮನ್ ಹೌಸ್, ಹೋಟೆಲ್ ಒಬೆರಾಯ್, ಹೋಟೆಲ್ ತಾಜ್ ಮೇಲೆ ಮನಬಂದಂತೆ ದಾಳಿ ಮಾಡ್ತಾರೆ. ಈ ದಾಳಿಯಲ್ಲಿ 166 ಜನ ಮೃತರಾಗ್ತಾರೆ, 360ಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ. ಈ ಇಡೀ ಕಾರ್ಯಾಚರಣೆಯ ಇಡೀ ದಾಳಿಯ ಹಿಂದೆ ಮೈನ್ ಕಿಂಗ್ ಪಿನ್ ಅಂತೆ ಇದ್ದಿದ್ದು ಇದೇ ತಹವೂರ್ ರಾಣಾ. ಈ ತಹವೂರ್ ರಾಣಾ ಯಾರು ಅನ್ನೋದನ್ನ ನೋಡೋದಾದ್ರೆ, ಈತ ಪಾಕಿಸ್ತಾನದ ಆರ್ಮಿಯಲ್ಲಿ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಇರ್ತಾನೆ. ಒಂದು ಹಂತದಲ್ಲಿ ತನ್ನ ವೃತ್ತಿಗೆ ರಾಜೀನಾಮೆ ನೀಡಿದ ಈತ ಬೇಹುಗಾರನಾಗಿ ಸೇರ್ಕೊಳ್ತಾನೆ. ಈತನನ್ನ ಬೇಹುಗಾರನನ್ನಾಗಿ ನೇಮಿಸೋದೇ ಪಾಕಿಸ್ತಾನದಿಂದ ಕೆನಡಾಗೆ ಹೋಗಿ ಕೆನಡಾದ ಪೌರತ್ವವನ್ನು ತೆಗೆದುಕೊಂಡ ತಹವೂರ್ ರಾಣಾ ಕೆನಡಾದಲ್ಲಿ ಒಂದು ಫಸ್ಟ್ ವರ್ಲ್ಡ್ ಎಮಿಗ್ರೇಷನ್ ಅನ್ನೋ ಒಂದು ಸೆಂಟರ್ನ ಓಪನ್ ಮಾಡ್ತಾನೆ. ಹಾಗಾದ್ರೆ ಈ ಸೆಂಟರ್ ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಒಂದು ದೇಶದಲ್ಲಿ ಶಿಕ್ಷಣ ಪಡೆದ ಒಬ್ಬ ವ್ಯಕ್ತಿ ಬೇರೊಂದು ದೇಶಕ್ಕೆ ಹೋಗಿ ಶಾಶ್ವತವಾಗಿ ನೆಲೆಗೊಳ್ಬೇಕು ಅಂತ ಇಚ್ಛಿಸ್ತಾನೆ. ಅವರಿಗೆ ಹೇಗೆ ಹೋಗ್ಬೇಕು ಅಂತ ಗೊತ್ತಿರೋದಿಲ್ಲ. ಅವರಿಗೆ ಲೀಡ್ ಮಾಡೋದೇ ಈ ಫಸ್ಟ್ ವರ್ಲ್ಡ್ ಎಮಿಗ್ರೇಷನ್ ಸೆಂಟರ್. ಇದನ್ನು ಸ್ಥಾಪಿಸಿದ ಈತ ಕೇವಲ ಇದೊಂದೇ ಕಾರ್ಯವನ್ನು ಆತ ಮಾಡೋದಿಲ್ಲ, ಬೇಹುಗಾರನಾಗಿ ಅಲ್ಲಿ ಬೇರೆ ಬೇರೆ ಪ್ರಪಂಚದ ಏಜೆನ್ಸಿಗಳಿಗೆ, ಪಾಕಿಸ್ತಾನಕ್ಕೆ ಏಜೆನ್ಸಿಗೆ ಕೆಲಸ ಮಾಡ್ತಾ ಇರ್ತಾನೆ. ಪಾಕಿಸ್ತಾನ ಏಜೆನ್ಸಿ ಅಥವಾ ಪಾಕಿಸ್ತಾನದ ಆರ್ಮಿ ಈತನಿಗೆ ಒಂದು ಸೂಚನೆ ಕೊಡುತ್ತೆ, ನೀನು ನಿನ್ನ ಒಂದು ಬ್ರಾಂಚನ್ನು ಭಾರತದಲ್ಲಿ ಸಹ ಸ್ಥಾಪಿಸಬೇಕು ಅಂತ. ಸೂಚನೆ ಪಾಕಿಸ್ತಾನದಿಂದ ಬಂದಮೇಲೆ ತಹವೂರ್ ರಾಣಾ ಏನು ಮಾಡಬೇಕು ಅಂದರೆ, ಆತ ಭಾರತಕ್ಕೆ ಬರ್ತಾನೆ. ಭಾರತದಲ್ಲಿಯೂ ಸಹ ತನ್ನ ಬ್ರಾಂಚನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಆ ಬ್ರಾಂಚಿಗೆ ಈತನ ಬಾಲ್ಯ ಸ್ನೇಹಿತ ಡೇವಿಡ್ ಕೋಲ್ಮನ್ ಇಡ್ಲಿ ಬರ್ತಾನೆ. ಆತ ಬಂದು ಇಡೀ ಭಾರತದಾದ್ಯಂತ ತಿರುಗಾಡ್ತಾನೆ, ಮುಂಬೈನ ನರನಾಡಿಗಳಲ್ಲಿ ಅಡ್ಡಾಡ್ತಾನೆ. ಆತ ಒಂದು ಮ್ಯಾಪ್ ಮಾಡ್ತಾನೆ, ಹಿಟ್ ಲಿಸ್ಟ್ ಮಾಡ್ತಾನೆ. ಈತ ಹಿಟ್ ಲಿಸ್ಟ್ ಮಾಡಿದ ಎಲ್ಲ ಸ್ಥಳಗಳಿಗೂ ಸಹ ಬಂದ 10 ಜನ ಭಯೋತ್ಪಾದಕರು ದಾಳಿ ಮಾಡ್ತಾರೆ. ದಾಳಿ ಮಾಡಿದ ನಂತರ ಭಾರತ ಸೇನಾ ಕೂಡ ಸುಮ್ಮನೆ ಇರೋದಿಲ್ಲ. 9 ಜನರನ್ನ ನೆಲಕ್ಕೆ ಒಡೆದುರುಳಿಸುತ್ತೆ. ಒಬ್ಬರನ್ನ ಜೀವಂತವಾಗಿ ಸೆರೆ ಹಿಡಿತಾರೆ. ಆತನ ಹೆಸರು ಅಜ್ಮಲ್ ಕಸಾಬ್. ಭಾರತದ ಸಂವಿಧಾನ ಬದ್ಧವಾಗಿಯೇ ನ್ಯಾಯಾಂಗದಲ್ಲಿ ತನಿಖೆ ಮಾಡಿ ಅಂತಿಮವಾಗಿ ಆತನಿಗೆ ಗಲ್ಲು ಶಿಕ್ಷೆ ಕೂಡ ಆಗುತ್ತೆ. ಇದು ತಹವೂರ್ ರಾಣಾಗೆ ಸಂಬಂಧಿಸಿದ ಘಟನೆ. ಆದರೆ ಭಾರತ ರಾಜತಾಂತ್ರಿಕವಾಗಿ ಏನೆಲ್ಲ ಸಾಧನೆ ಮಾಡಿದೆ ಅಥವಾ ಜಾಗತಿಕ ಮಟ್ಟದಲ್ಲಿ ಭಾರತದ ವಿದೇಶಾಂಗ ಶಕ್ತಿ ಹೇಗಿದೆ ಅನ್ನೋದನ್ನು ನೋಡೋದಾದರೆ, 48 ದೇಶದೊಂದಿಗೆ ಭಾರತ ಈಗಾಗಲೇ ಹಸ್ತಾಂತರ ಒಪ್ಪಂದವನ್ನು ಮಾಡಿಕೊಂಡಿದೆ. 178 ಅಪರಾಧಿಗಳು ಭಾರತಕ್ಕೆ ಬೇಕು ಅಂತ ಬೇರೆ ಬೇರೆ ದೇಶದಲ್ಲಿ ಅಲ್ಲಿನ ನ್ಯಾಯಾಲಯದಲ್ಲಿ ಬಡದಾಡ್ತಾ ಇದೆ. ಕಳೆದ 5 ವರ್ಷದಲ್ಲಿ 2019-20ರಿಂದ ಇಲ್ಲಿಯವರೆಗೂ ಭಾರತ ಈಗಾಗಲೇ ಯಶಸ್ವಿಯಾಗಿ 23 ಅಪರಾಧಿಗಳನ್ನು ಕರೆತಂದು ನಮ್ಮ ಜೈಲಿನಲ್ಲಿ ಇಟ್ಟಿದೆ. ಇದು ನಿಜಕ್ಕೂ ಒಂದು ಬಹುದೊಡ್ಡ ರಾಜತಾಂತ್ರಿಕ ಗೆಲುವು ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದವರೇ ರವಿ ಪೂಜಾರಿ ಅಂತ ಒಬ್ಬರಿದ್ದರು. ಇವರು ಭೂಗತ ಜಗತ್ತಿನ ಪಾತಕಿಯಾಗಿದ್ದರು. 2020ರಲ್ಲಿ ಸೌತ್ ಆಫ್ರಿಕಾದ ಸೆನೆಗಲ್ನಿಂದ ಭಾರತ ಇವರನ್ನು ಯಶಸ್ವಿಯಾಗಿ ಕರೆಸಿಕೊಳ್ತು. ಇನ್ನು 1993ರಲ್ಲಿ ಇದೇ ಮುಂಬೈನಲ್ಲಿ ಸರಣಿ ಬಾಂಬ್ಗಳನ್ನು ಸ್ಫೋಟಿಸಿದ ಹಂತಕ ಅಬು ಸಲೇಂ ಕೂಡ ಭಾರತಕ್ಕೆ ವಾಪಸ್ ಬಂದ. ಈತನನ್ನು ಕರೆತಂದಿದ್ದು ವಿದೇಶಾಂಗ ಶಕ್ತಿಯಾಗಿತ್ತು. ಇನ್ನು ಹೆಲಿಕಾಪ್ಟರ್ ಹಗರಣದಲ್ಲಿ ಸಿಗಬಿದ್ದಂತಹ ಕ್ರಿಶ್ಚಿಯನ್ ಮೈಕಲ್ ಮತ್ತು ರಾಜೀವ್ ಸಕ್ಸೇನಾ, ಒಬ್ಬರು ಅಮೆರಿಕದಲ್ಲಿದ್ದರು, ಇನ್ನೊಬ್ಬರು UAEನಲ್ಲಿದ್ದರು. ಅಲ್ಲಿನ ಕೋರ್ಟ್ಗಳಲ್ಲಿ ಬಡದಾಡಿ ಭಾರತ ಅವರನ್ನು ಸಹ ಕರೆತಂದು ಭಾರತದ ಜೈಲಿನಲ್ಲಿಟ್ಟಿದೆ. ಇಷ್ಟು ಈವರೆಗೆ ಭಾರತ ತನಗೆ ಬೇಕಾದ ಮೋಸ್ಟ್ ವಾಂಟೆಡ್ ಅಪರಾಧಿಗಳನ್ನು ಕರೆತಂದಿದ್ದಾದರೆ, ಭಾರತಕ್ಕೆ ಮುಂದಿನ ಚಾಲೆಂಜ್ ಏನು ಅನ್ನೋದನ್ನು ನೋಡೋದಾದರೆ ಆರ್ಥಿಕ ಅಪರಾಧಿಗಳು. ವಿಜಯ್ ಮಲ್ಯ ಈತ ನಮ್ಮ ಕರ್ನಾಟಕದವನು, RCBಯ ಫ್ರಾಂಚೈಸಿಯ ಓನರ್ ಆಗಿದ್ದ, ಕಿಂಗ್ ಫಿಶರ್ ಏರ್ಲೈನ್ಸ್ನ ಓನರ್ ಆಗಿದ್ದ. ಈತ ಭಾರತದ ವಿವಿಧ ಬ್ಯಾಂಕ್ಗಳಿಗೆ 11,000 ದೋಖಾ ಮಾಡಿ ಲಂಡನ್ಗೆ ಹೋಗಿ ನೆಲೆಗೊಳ್ತಾನೆ. ಇವತ್ತಿನವರೆಗೂ ಲಂಡನ್ನ ಕೋರ್ಟ್ನಲ್ಲಿ ಭಾರತ ಅಲ್ಲಿ ದಾವೆ ಹೂಡಿ ಅವರನ್ನು ಕರೆತರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನೀರವ್ ಮೋದಿ ಈತನು ಕೂಡ ಒಂದು ಸೆಕೆಂಡ್ ಆರ್ಥಿಕ ಅಪರಾಧಿ, ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಈತನನ್ನು ಕರೆತರಬೇಕು ಅನ್ನೋ ಕಾರ್ಯಾಚರಣೆ ದಿಟ್ಟವಾಗಿ ನಡೀತಾ ಇದ್ದಾವೆ. ಇನ್ನು ಮೆಹುಲ್ ಚೋಕ್ಸಿ ಈತ ಭಾರತದ ವಜ್ರ ಉದ್ಯಮಿಯಾಗಿದ್ದ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಒಂದಕ್ಕೆ ಕೂಡ ಈತ 13,850 ಕೋಟಿಯನ್ನು ಧೋಖಾ ಮಾಡಿ ಪ್ರಪಂಚದ ವಿವಿಧ ದೇಶಗಳಲ್ಲಿ ಅಡ್ಡಾಡ್ತಾ ಇದ್ದ. ಈತ ಒಂದೇ ಕಡೆ ನೆಲೆಗೊಂಡಿರಲಿಲ್ಲ. ಮೊನ್ನೆ ಈತ ಬ್ರೆಜಿಲ್ನಲ್ಲಿದ್ದಾನೆ ಅನ್ನೋ ಮಾಹಿತಿ ಭಾರತಕ್ಕೆ ತಿಳಿಯುತ್ತೆ. ತಕ್ಷಣ ಭಾರತದಿಂದ ಒಂದು ಕರೆ ಬ್ರೆಜಿಲ್ಗೆ ಹೋಗುತ್ತೆ. ತಮಗೆ ಬೇಕಾದ ಮೋಸ್ಟ್ ವಾಂಟೆಡ್ ಅಪರಾಧಿಯೊಬ್ಬ ನಿಮ್ಮ ದೇಶದಲ್ಲಿದ್ದಾನೆ, ಆತನನ್ನು ನೀವು ತಕ್ಷಣ ಜೈಲಿನಲ್ಲಿಡಬೇಕು ಅಂತ. ಬ್ರೆಜಿಲ್ ಭಾರತದ ಮಾತನ್ನು ಕೇಳಿ ಅಲ್ಲಿ ಮೆಹುಲ್ ಚೋಕ್ಸಿಯನ್ನು ಅರೆಸ್ಟ್ ಮಾಡಿಕ್ಕಿದೆ. ಈಗಾಗಲೇ ಒಂದು NIA ಟೀಮ್ ಬ್ರೆಜಿಲ್ಗೆ ಹೋಗಿದೆ. ಆತನನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಭಾರತಕ್ಕೆ ಕರ್ಕೊಂಬರುವ ಎಲ್ಲ ಸೂಚನೆಗಳು ಕೂಡ ಇದ್ದಾವೆ. ಭಾರತದ ನಾಗರಿಕರು ಬೇರೆ ದೇಶದಲ್ಲಿ ಸಿಗಾಕೊಂಡಾಗೂ ಸಹ ಭಾರತ ಅವರನ್ನು ಕೈ ಬಿಡದೆ ಪುನಃ ವಾಪಸ್ ಕರ್ಕೊಂಬಂದಿದೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ
ಕತಾರ್ ದೇಶದಲ್ಲಿ 8 ನಾಗರಿಕರು ಬೇಹುಗಾರಿಕೆಯ ಆರೋಪದ ಮೇಲೆ ಸಿಕ್ಬಿಡ್ತಾರೆ. ಬೇಹುಗಾರಿಕೆಯ ಆರೋಪ ಎಂಥದ್ದು ಅಂದರೆ, ಯಾರ ಮೇಲಾದರೂ ಒಮ್ಮೆ ಬೇಹುಗಾರಿಕೆಯ ಆರೋಪ ಬಂತು ಅಂದರೆ ಅವ್ರ ಮನೆಯವರು ಅವರ ತಿಥಿಯನ್ನು ಮಾಡ್ಕೋಬಹುದು. ತಿಥಿ ಮಾಡ್ಕೋದಕ್ಕೆ ಅಡ್ಡಿ ಇಲ್ಲ, ಯಾಕಂದರೆ ಆ ಆರೋಪವೇ ಅಂಥದ್ದು. ತನ್ನ ದೇಶಕ್ಕೆ ಅವರು ಮರಳಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇಸ್ರೇಲ್ ಕೂಡ ತನ್ನ ಬೇಹುಗಾರಿಕೆಯ ವ್ಯಕ್ತಿ ಎಲ್ಲಾದರೂ ಸಿಗಾಕೊಂಡಾಗ ತುಂಬ ಸಲ ಅವ್ರನ್ನ ಕರ್ಕೊಂಬರೋದಕ್ಕೆ ಆಗಿಲ್ಲ. ಬಟ್ ಭಾರತ 2024ರಲ್ಲಿ ಕರ್ಕೊಂಬಂದಿದ್ದು ನಿಜಕ್ಕೂ ಅದೊಂದು ರಾಜತಾಂತ್ರಿಕ ವಿಜಯ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ವಿದೇಶಾಂಗ ಶಕ್ತಿಯ ಹಿಂದೆ ಇದ್ದಿದ್ದು ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಂತ ಹೇಳ್ತಾ ಈ ವಾರದ ನ್ಯೂಸ್ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಾನು ಶಶಿಕುಮಾರ್. ಕಣ್ಣು ಹಾಯಿಸಿದಷ್ಟು ದೂರ ಪಸರಿಸಿರುವ ಸುಂದರ ಹೂದೋಟ, ಅಲಂಕಾರಿಕ ಸಸ್ಯಗಳು, ಹೂವಿನ ಗಿಡಗಳು ಎಲ್ಲವೂ ಕಣ್ತಣಿಸುತ್ತವೆ. ಈ ಸುಂದರ ತೋಟದ ಹಿಂದಿನ ರೂವಾರಿ ಮಹೇಶ್ ಭಟ್ ಚುಂತಾರು. ಅವರ ಹೂದೋಟದ ಹಿಂದಿನ ಕತೆ ಕೇಳೋದಕ್ಕೆ ಈ ವ್ಲಾಗ್ ನೋಡಿ. ಮೊದಲೆಲ್ಲ ಮನೆ ಅಂತಂದರೆ ಇಂಟೀರಿಯರ್ ಮುಖ್ಯ ಆಗಿತ್ತು. ಆದರೆ ಈಗ ಮನೆಯ ಜೊತೆಗೆ ಮನೆಯ ಹೊರಗಡೆ ಇರುವ ಪರಿಸರ, ಆ ಮನೆಯ ಗಾರ್ಡನ್ ಮುಖ್ಯ ಆಗುತ್ತೆ. ಈಗಿನ ಜನರು ಮನೆಯ ಜೊತೆಗೆ ಗಾರ್ಡನನ್ನು ಒಂದೇ ತಕ್ಕಡಿಲಿ ನೋಡ್ತಾರೆ. ಅಂಥದ್ದೊಂದು ಮನೆಗೆ ಇವತ್ತು ನಾವು ಬಂದಿದ್ದೇವೆ. ಇವರು ತಮ್ಮ ವೃತ್ತಿಯ ಜೊತೆಗೆ ತಮ್ಮ ಮನೆಯ ಗಾರ್ಡನನ್ನು ಹಲವು ಅಲಂಕಾರಿಕ ಸಸ್ಯಗಳನ್ನು ಬಳಸಿ ಒಂದು ಸುಂದರವಾದ ಕೈದೋಟವನ್ನು ನಿರ್ಮಿಸಿದ್ದಾರೆ. ಈ ಸುಂದರವಾದ ಹಚ್ಚ ಹಸಿರಿನ ಕೈದೋಟವನ್ನು ನಿರ್ಮಿಸಿದವರು ಮಹೇಶ್ ಭಟ್ ಚುಂತಾರು. ಈ ಸುಂದರವಾದ ಕೈದೋಟದ ಒಂದು ವ್ಲಾಗನ್ನು ಇಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಈ ಸುಂದರವಾದ ಹಚ್ಚ ಹಸಿರಿನ ಕೈದೋಟವನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿರುವಂಥದ್ದು ಕೆಲವೊಂದು ಅಲಂಕಾರಿಕ ಸಸ್ಯಗಳಾದರೆ ಇನ್ನು ಕೆಲವು ಸಾಮಾನ್ಯ ಸಸ್ಯಗಳು. ಇಲ್ಲಿರುವಂತಹ ಗಿಡಗಳು ಒಂದಕ್ಕೊಂದು ವಿಶಿಷ್ಟ ರೀತಿಯ ವೈಭವ ರೀತಿಯಲ್ಲಿದೆ. ಅಲಂಕಾರಿಕ ಸಸ್ಯಗಳ ಜೊತೆಗೆ ಗುಲಾಬಿ ಗಿಡ, ದಾಸವಾಳ ಗಿಡ, ಹೀಗೆ ಹಲವಾರು ಗಿಡಗಳನ್ನು ಇಲ್ಲಿ ಅವರು ನೆಟ್ಟಿದ್ದಾರೆ. ನಮಸ್ತೆ, ನನ್ನ ಹೆಸರು ಮಹೇಶ್ ಭಟ್ ಅಂತ. ನನ್ನ ವೃತ್ತಿಯೊಂದಿಗೆ ಪ್ರವೃತ್ತಿಯಾಗಿ ಈ ಕೃಷಿಯೊಂದಿಗೆ ಈ ಒಂದು ಗಾರ್ಡನಿಂಗನ್ನು ನಾವು ಮಾಡ್ತಾ ಇದ್ದೇವೆ. ಈ ಗಾರ್ಡನಿಂಗ್ ಮಾಡಲಿಕ್ಕೆ ನಿಮಗೊಂದು ಉದ್ದೇಶ, ನಿಮಗೊಂದು ಇಂಟ್ರೆಸ್ಟ್ ಹೇಗೆ ಬಂತು ಸರ್ ನಿಮಗೆ ಇದನ್ನು ಮಾಡಲಿಕ್ಕೆ? ನಾನೋರ್ವ ಕೃಷಿಕ. ಹಾಗೆ ನಮಗೆ ಬಿಡುವಿನ ಸಮಯದಲ್ಲಿ ಕೆಲವೊಂದು ಆಸಕ್ತಿಗಳು ಬೆಳೀತದೆ. ನಮ್ಮ ಮನೆ ಮುಂದೆ ವಿಶಾಲವಾದ ಜಾಗ ಇರುವಾಗ ಅದನ್ನೇನಾದರೂ ಮಾಡಬೇಕು, ಸುಂದರ ಪರಿಸರ ನಿರ್ಮಾಣ ಮಾಡಬೇಕು ಅಂತ ಅಭಿಲಾಷೆ ಇತ್ತು ಸಣ್ಣದಿರುವಾಗಲೇ. ಆಮೇಲೆ ಮನೆ ನಿರ್ಮಾಣ ಆಯಿತು. ಮನೆ ಮುಂದೆ ಒಂದು ಸುಂದರ ಉದ್ಯಾನವನದ ಕನಸು ನನಸಾಗಬೇಕಾದ ಹಂತ ಬಂತು. ಮುಖ್ಯವಾಗಿ ನನಗೆ ಮದುವೆ ಆದಮೇಲೆ ನನ್ನ ಪತ್ನಿ, ಅವಳಿಗೆ ತುಂಬ ಆಸಕ್ತಿ. ಅವಳ ಆಸೆ ಇತ್ತು, ಒಳ್ಳೆ ಮನೆ ಆಗಬೇಕು, ಒಳ್ಳೆ ಪರಿಸರ ನಿರ್ಮಾಣ ಆಗಬೇಕಂತ. ಹಾಗೆ ಅವಳ ಆಸಕ್ತಿ, ನನಗಿರುವ ಆಸಕ್ತಿ ಎರಡೂ ಸೇರಿ ಈ ಒಂದು ಉದ್ಯಾನವನ ನಿರ್ಮಾಣ ಆಯಿತು. ಈಗ ನೀವು ಈ ಹೋಮ್ ಗಾರ್ಡನನ್ನು ಮಾಡಿ ನಿಮಗೇನಾದರೂ ಒಂದು ಪ್ರಯೋಜನ ಆಯಿತಾ? ಖಂಡಿತ ತುಂಬ ಪ್ರಯೋಜನ ಉಂಟು. ಮುಖ್ಯವಾಗಿ ನಮಗೆ ಒಂದು ಮಾನಸಿಕವಾದ ನೆಮ್ಮದಿ. ನಮಗೆ ಯಾವುದರಲ್ಲಿ ಆಸಕ್ತಿ ಉಂಟೋ, ಒಬ್ಬೊಬ್ಬರಿಗೆ ಒಂದೊಂದು ಆಸಕ್ತಿ ಇರುತ್ತೆ. ನಮಗೆ ಈ ಒಂದು ಹೂತೋಟದಲ್ಲಿ ತುಂಬ ಆಸಕ್ತಿ ಬಾಲ್ಯದಿಂದಲೇ. ಅದಕ್ಕೊಂದು ಈ ರೂಪ ಬಂದಾಗ ಮತ್ತು ಅದರ ಆಸಕ್ತಿ ಹೆಚ್ಚುತ್ತಾ ಹೋಯಿತು. ಹಾಗೆ ಒಂದೊಂದೇ ಇದು ಯಾವುದನ್ನು ಒಟ್ಟಾಗಿ ಮಾಡಿದ್ದಲ್ಲ, ಒಂದೊಂದೇ ಮಾಡಿಕೊಂಡು ಹೋದ್ದು. ಫಸ್ಟಾಗಿ ಇದಕ್ಕೊಂದು ನಮ್ಮ ಕಲ್ಪನೆ ಏನುಂಟು ಆ ರೀತಿಯ ವಿಂಗಡಣೆ ಮಾಡಿಕೊಂಡು ಆಮೇಲೆ ಒಂದೊಂದೇ ಸಸಿಗಳನ್ನು ನಡುತ್ತಾ ಬಂದು ಅದು ಮತ್ತೆ ದೊಡ್ಡದಾಗ್ತಾ ಹೋಯಿತು. ಇದು ತಕ್ಷಣದಿಂದ ಆದ ಕಾರ್ಯ ಅಲ್ಲ, ಒಮ್ಮೆಲೇ ಮಾಡಿದಂಥದ್ದಲ್ಲ. ಪ್ರಾರಂಭದಲ್ಲಿ ಏನೂ ಇರಲಿಲ್ಲ, ಆಮೇಲೆ ಒಂದೊಂದೇ ಮಾಡಿಕೊಂಡು ಅದರಲ್ಲಿ ನಮಗೆ ಅನುಭವ ಬಂತು. ಅನುಭವದ ಮತ್ತು ನಾವು ವೃತ್ತಿ ಸಂಬಂಧವಾಗಿ ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇರ್ತೇವೆ. ಹೋದಲ್ಲಿ ನೋಡಿದಾಗ ಈ ರೀತಿ ನಮ್ಮಲ್ಲಿ ಮಾಡ್ಬೋದು ಅಂತ ಕಲ್ಪನೆ ನಮಗೆ ಮೂಡ್ತದೆ. ಅದನ್ನೆಲ್ಲ ಆಯ್ದುಕೊಂಡು ಒಂದು ನಮ್ಮದೇ ಆದ ಯೋಚನೆಗೆ ಅನುಗುಣವಾಗಿ ನಾವು ಇದನ್ನೆಲ್ಲ ತಯಾರು ಮಾಡಿದ್ದು. ಮತ್ತು ಇದಕ್ಕೆ ಬೇರೆ ಯಾರು ನಮಗೆ ಕೂಲಿ ಕಾರ್ಮಿಕಗಳನ್ನು ನಾವು ಬಳಸಿಕೊಳ್ಳೋದಿಲ್ಲ, ನಾವಿಬ್ಬರೇ ಮಾಡುವಂಥದ್ದು. ಕಟ್ಟಿಂಗಿಂದ ಹಿಡಿದು ಸಸಿ ನಡೋದು, ಈಟು ಹಾಕುವಂಥದ್ದು ಎಲ್ಲವನ್ನು ಕೂಡ ನಾವೇ ಮಾಡುವ ಕಾರಣ ನಮಗೆ ಒಂದು ಸಮಯ ಹೆಚ್ಚಾಗಿ ಸಂಜೆ ಹೊತ್ತು ನಾವು ಫ್ರೀ ಆಗಿರ್ತೇವೆ. ಸಂಜೆ 4ರಿಂದ 6, 7, 8 ಗಂಟೆವರೆಗೂ ನಾವು ಇಲ್ಲೇ ಇರ್ತೇವೆ. ಬೇರೆ
ಅನಗತ್ಯ ಕಾಲಹರಣ ಮಾಡುವುದು, ಪೇಟೆಗೆ ಹೋಗುವಂಥದ್ದು, ಜಾತ್ರೆಗೆ ಹೋಗುವಂಥದ್ದು, ಇದು ಯಾವುದು ನಮಗೆ ಹೊಳೆಯುವುದೇ ಇಲ್ಲ. ನಮಗೇನಿದ್ರೂ ಸಂಜೆಯ ಹೊತ್ತಲ್ಲಿ ಇದೇ ಕಾರ್ಯ ಆಗ್ತದೆ. ಆದ ಕಾರಣ ಇದು ನಮಗೆ ಮಾನಸಿಕವಾಗಿ ನೆಮ್ಮದಿ, ಶರೀರಕ್ಕೆ ತುಂಬ ಆರೋಗ್ಯ ಕೊಡ್ತದೆ, ಬಹಳ ಸಂತೃಪ್ತಿ ಕೊಟ್ಟಂತಹ ಕೆಲಸ ನಮಗಿದು. ಆದ ಕಾರಣ ನಮಗಿದು ಕಷ್ಟ ಅಂತ ಆಗೋದೇ ಇಲ್ಲ. ಬಹಳ ಒಂದು ಖುಷಿ ಕೊಡುವಂತಹ ಕಾರ್ಯ ಗಾರ್ಡನಿಂಗು. ಅದು ಇಬ್ಬರೂ ಕೂಡ, ಗಂಡ ಹೆಂಡತಿ ನಾವು ಇಬ್ಬರೂ ಕೂಡ ಅದರಲ್ಲಿ ಆಸಕ್ತಿ ಇರುವ ಕಾರಣ ಅದರಲ್ಲಿ ನಮಗೆ ಬಹಳ ಒಂದು ಖುಷಿ ಕೊಟ್ಟಂತಹ ಕೆಲಸ. ಆದ ಕಾರಣ ನಮಗೆ ಇದೊಂದು ಹೊರೆ ಅಂತ ಆಗೋದಿಲ್ಲ. ತುಂಬ ಜನ ನಮ್ಮ ಹತ್ರ ಕೇಳ್ತಾರೆ, ಇದನ್ನು ಹೇಗೆ ನೀವು ಮೈಂಟೈನ್ ಮಾಡ್ತೀರಿ ಅಂತ. ಮೈಂಟೈನ್ ಅದು ದಿವಸ ಕೂಡ ಅದನ್ನು ನೋಡಿಕೊಂಡಿರುವ ಕಾರಣ ದೊಡ್ಡ ಮೈಂಟೈನ್ ಪ್ರಶ್ನೆನೇ ಬರೋದಿಲ್ಲ. ಅಪರೂಪಕ್ಕೊಮ್ಮೆ, ವಾರಕ್ಕೊಮ್ಮೆ, 10 ದಿವಸಕ್ಕೊಮ್ಮೆ ನೋಡೋದು ಅಂತ ಆದರೆ ಅದು ಮೈಂಟೈನ್, ಅದರಲ್ಲಿ ಕಳೆಗಳು ತುಂಬ ಬರುತ್ತೆ. ಇದು ಯಾವುದೂ ಇಲ್ಲ, ನಾವು ಡೈಲಿ ನೋಡ್ತೇವೆ. ಒಂದು ಕಳೆ ಬಂದರೆ ಆ ದಿವಸ ಕೂಡ ಅದನ್ನು ತೆಗೆದಾಯಿತು. ಆದ ಕಾರಣ ದೊಡ್ಡ ಮೈಂಟೈನ್ ಪ್ರಶ್ನೆ ಬರೋದೇ ಇಲ್ಲ. ನಮಗೆ ಆಸಕ್ತಿದಾಯಕ ವಿಚಾರ ಆದ ಕಾರಣ ದೊಡ್ಡ ಹೊರೆ ಅಂತ ಆಗೋದಿಲ್ಲ, ಬಹಳ ಖುಷಿ ಕೊಡ್ತದೆ. ಈಗ ದಿನದಿಂದ ದಿನಕ್ಕೆ ವಾತಾವರಣ ಬದಲಾವಣೆ ಆಗ್ತಾ ಇರುತ್ತೆ, ಅದಕ್ಕೆ ಏನು ನೀವು ತಯಾರಿ ಮಾಡಿಕೊಂಡಿದ್ದೀರಾ? ಅದು ಖಂಡಿತ. ಈ ಕೆಲವೊಂದು ಈ ಗಿಡಗಳೆಲ್ಲ ನೋಡಿ ಇಲ್ಲೇ ಕಾಣ್ತಾ ಇದೆ, ಇದೆಲ್ಲ ಮಳೆಗಾಲ, ಇದನ್ನು ಒಳಗಿಡಬೇಕು. ಚಟ್ಟಿಯಲ್ಲಿರುವಂತಹ ಎಲ್ಲ ಗಿಡಗಳು, ಈ ಗಿಡಗಳು ಬೇಸಿಗೆಯಲ್ಲಿ ಹೊರಗಿರೋದು. ಮಳೆಗಾಲ ಮಳೆ ಜಾಸ್ತಿ ಆದರೆ ಕೊಳಿತದೆ. ಈ ಚಟ್ಟಿಯಲ್ಲಿರುವ ಗಿಡಗಳನ್ನೆಲ್ಲ ಕೂಡ ನಾವು ವರ್ಷಕ್ಕೆ 2 ಬಾರಿ ಒಳಗೆ ಹೊರಗೆ ಅದಕ್ಕೆ ವಾತಾವರಣ ಹೊಂದಿಕೊಂಡು ನಾವು ಅದನ್ನು ಬದಲಾವಣೆ ಮಾಡಬೇಕಾಗ್ತದೆ. ಅದು ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಕೂಡ ಅದನ್ನು ಒಮ್ಮೆಲೆ ಮಾಡೋದಲ್ಲ, ಒಂದೊಂದೇ ದಿವಸ ಇಷ್ಟಿಷ್ಟು ಮಾಡಿಕೊಂಡು ಹೋಗುವ ಕಾರಣ ಅದು ಕಷ್ಟ ಅಂತ ಅನಿಸೋದಿಲ್ಲ. ಬಾಕಿ ಎಲ್ಲ ಹೊರಗಿರುವಂತಹ ಗಿಡಗಳೆಲ್ಲ ಹೆಚ್ಚಿನವು ಇಲ್ಲಿ ಅಲಂಕಾರಿಕ ಗಿಡಗಳು. ಅದನ್ನು ಪೋಷಣೆ ಮಾಡಲಿಕ್ಕೆ ಬಹಳ ಸುಲಭ, ನೀರು ಕೂಡ ತುಂಬ ಬೇಕಾಗೋದಿಲ್ಲ. ಆದ ಕಾರಣ ಸ್ವಲ್ಪ ಸುಲಭ ಆಗ್ತದೆ ಅದು. ಈಗ ನಾವಿಲ್ಲಿ ಬಂದಾಗಲೇ ಇಲ್ಲಿ ಸುಮಾರು ರೀತಿಯಾದಂಥ ಹಲವಾರು ಗಿಡಗಳಿವೆ. ಇಲ್ಲೊಂದು ಎಷ್ಟು ಗಿಡ ಇರ್ಬೋದು, ಮತ್ತು ಈ ಗಿಡಗಳಿಗೆ ನೀವು ಎಷ್ಟು ಪ್ರಮಾಣದ ನೀರನ್ನು ಹಾಕ್ಕೊಡ್ತೀರಾ? ನಮ್ಮಲ್ಲಿ ಸುಮಾರು ಒಂದು 400-450 ವೆರೈಟಿಯ ಅಲಂಕಾರಿಕ ಸಸ್ಯಗಳಿವೆ. ಎಲ್ಲ ಒಂದೊಂದು ರೀತಿಯದ್ದು. ನಾವು ಹೋದಲ್ಲಿ ನರ್ಸರಿಯಲ್ಲಿ ನಮಗೆ ಇಷ್ಟ ಆದದ್ದನ್ನು, ಕಂಡದ್ದನ್ನು, ನಮ್ಮಲ್ಲಿ ಇಲ್ಲ ಅಂತ ಅನಿಸಿದ್ದನ್ನು ನಾವು ಕೂಡಲೇ ಅದಕ್ಕೆ ಎಷ್ಟು ಕ್ರಯ ಆದರೂ ಕೊಟ್ಟು ತಗೊಂಡು ಬರ್ತೇವೆ. ಆಮೇಲೆ ಒಂದೊಂದನ್ನೇ ಮಾಡಿಕೊಂಡು ಹೋಗ್ತೇವೆ. ಎಲ್ಲ ವೆರೈಟಿ, ಸುಮಾರು 400-450 ವೆರೈಟಿಯ ಗಿಡಗಳು ನಮ್ಮಲ್ಲಿ ಉಂಟು. ಹೆಚ್ಚಿನವು ಅಲಂಕಾರಿಕ ಗಿಡಗಳು. ಹೂ ಬಿಡುವ ಗಿಡಗಳು ಸ್ವಲ್ಪ ಕಮ್ಮಿ, ಅಂದರೆ ಅದರ ಮೈಂಟೈನ್ಸ್ ಸ್ವಲ್ಪ ಕಷ್ಟ, ರೋಗಗಳು ಜಾಸ್ತಿ. ಆದರೂ ಕೆಲವೊಂದು ಉಂಟು. ಮುಖ್ಯವಾಗಿ ಪರಿಸರದ ಒಂದು ಸುಂದರವಾಗಿ ಕಾಣಬೇಕಂತ ಉದ್ದೇಶ ನಮ್ಮದು. ಅದಕ್ಕೆ ಅನುಗುಣವಾಗಿ, ನಮ್ಮ ಮನಸ್ಸಿಗೆ ಅನುಗುಣವಾಗಿ ನಾವು ಇದನ್ನು ತಯಾರು ಮಾಡಿದ್ದೇವೆ. ಇಲ್ಲಿ ಒಂದು ಎಷ್ಟು ನೀರಿನ ಪ್ರಮಾಣ? ನೀರು ಅಂತೂ ತುಂಬ ನೀರು ಬೇಕು. ಅಂತೂ ಬೇಸಿಗೆಯಲ್ಲಂತೂ ಪ್ರತಿ ದಿವಸ ಸಂಜೆ ನೀರು ಹಾಕಲೇಬೇಕು. ಅಂದರೆ ಸಾಮಾನ್ಯ 1 ಎಕರೆ ಅಡಿಕೆ ತೋಟಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ನಮಗೆ ಇಲ್ಲಿ ದಿವಸಕ್ಕೆ ಯೂಸ್ ಆಗ್ತದೆ. ತುಂಬ ಜನ ನಮ್ಮಲ್ಲಿ ಕೇಳಿದ್ದುಂಟು, ಇಷ್ಟಕ್ಕೆಲ್ಲ ನೀರು ಹಾಕೋದು ವೇಸ್ಟ್ ಅಲ್ವಾ, ತೋಟ ಮಾಡ್ಬೋದಲ್ವ ಅಂತ. ಅದು ನಮ್ಮ ಇಚ್ಛೆ. ನಮಗೆ ಯಾವುದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೋ, ತೋಟ ಮಾಡಿದರೆ 100-500 ಅಡಿಕೆ ಗಿಡ ಮಾಡಿ ಉತ್ಪತ್ತಿ ತೆಗಿಬೋದು. ಅದಕ್ಕಿಂತ ಜಾಸ್ತಿ ಖುಷಿ ನಮಗೆ ಇದರಲ್ಲಿ ಸಿಗುವ ಕಾರಣ ತೋಟಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಇಲ್ಲಿಗೂ ಬೇಕಾಗ್ತದೆ, ಅದಕ್ಕಿಂತ ಜಾಸ್ತಿನೇ ಬೇಕಾಗ್ತದೆ. ಆದರೂ ನಮಗೆ ಅದು ಖುಷಿ ಇರುವ ಕಾರಣ ನೀರು ಹಾಕುವುದು ನಮಗೆ ಖುಷಿ. ಆದ ಕಾರಣ ನೀರಿನ ವ್ಯರ್ಥ ಅಂತ ನಮಗೆ ಅನಿಸೋದೇ ಇಲ್ಲ. ಈ ಸುಂದರವಾದ ಕೈದೋಟದಲ್ಲಿ ನಾವು ತಾವರೆ ಕೊಳವನ್ನು ಕಾಣಬಹುದು. ಬಿರು ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳು ಬಂದು ಇಲ್ಲಿ ದಣಿವಾರಿಸಿಕೊಳ್ಳುತ್ತದೆ. ಮಹೇಶ್ ಭಟ್ ದಂಪತಿಗಳು ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಈ ಸುಂದರವಾದ ಕೈದೋಟವನ್ನು ನಿರ್ಮಿಸಿದ್ದಾರೆ. ಜೊತೆಗೆ ತಮ್ಮ ಬಿಡುವಿನ ವೇಳೆಯಲ್ಲಿ ಹಲವಾರು ಬಗೆಯ ಅಲಂಕಾರಿಕ ವಸ್ತುಗಳನ್ನು ಹಾಗೂ ಸುಂದರವಾದ ಗಿಡಸಸಿಗಳನ್ನು ಇಲ್ಲಿ ತಂದಿದ್ದಾರೆ. ತನ್ನ ಮನೆಯ ಸುತ್ತಲೂ ಸುಂದರವಾದ ವಿವಿಧ ಬಗೆಯ ಹ್ಯಾಂಗಿಂಗ್ ಪಾಟ್ಗಳನ್ನು ಬಳಸಿ ತನ್ನ ಮನೆಯ ವಾತಾವರಣವನ್ನು ಹಚ್ಚ ಹಸುರಿನಿಂದ ಕಂಗೊಳಿಸುವಂತೆ ಮಾಡಿದ್ದಾರೆ. ಗಾರ್ಡನಿಂಗನ್ನು ಮೇಂಟೈನ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳೋ ಈ ಕಾಲದಲ್ಲಿ ತನ್ನ ಮನೆಯ ಸುತ್ತಲೂ ಒಂದು ಸುಂದರವಾದ ಕೈದೋಟವನ್ನು ನಿರ್ಮಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋಲೊಬ್ಬ ಜೊತೆ ಸಂಜನಾ ವಾಲ್ತಜೆ, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ. ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತದೆ. It's just a college until you step inside. But when you start exploring, you will surely realize that it's a place where your aspirations come alive. Here,
your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ajire. Let the journey begin. Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday. ಬ್ರೇಕ್ನ ನಂತರ ನಮ್ಮೂರ ವಾರ್ತೆಗೆ ಸ್ವಾಗತ. ಗೋಲಿ ಸೋಡಾ ಅಂದ್ರೆ ಕಿವಿಯರಳಿಸೋ ತಾತ ನಿಮ್ಮನೇಲೂ ಇರಬಹುದು, ಅಷ್ಟು ಜನಪ್ರಿಯ ಈ ಪೇಯ. ಒಂದ್ ಕಾಲದಲ್ಲಿ ಮೆರೆದು ಕಣ್ಮರೆಯಾಗಿರೋ ಈ ಗೋಲಿ ಸೋಡಾ ಇಂದಿಗೂ ಅಲ್ಲೊಮ್ಮೆ ಇಲ್ಲೊಮ್ಮೆ ಸದ್ ಮಾಡ್ತಿದೆ. ಸದ್ಯಕ್ಕೆ ಅದರ ಸದ್ದು ಕೇಳಿಸ್ತಿರೋದು ಬೆಳ್ತಂಗಡಿ ತಾಲೂಕಿನ ಕಕ್ಕಿಂಜೆ ಅನ್ನೋ ಊರಿನಲ್ಲಿ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಳ್ತಂಗಡಿ ತಾಲೂಕಿನ ಕಕ್ಕಿಂಜೆಯಲ್ಲಿದ್ದೇವೆ. ಇಲ್ಲಿ ಸುಮಾರು 60 ವರ್ಷಗಳಿಂದ ಸಿ ಗೋಪಾಲ್ ರವರು ಗೋಲಿ ಸೋಡಾವನ್ನ ತಯಾರಿಸ್ತಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸ್ಕೊಂಡು ಬರುವ. ಈ ಕೆಲಸವನ್ನ ಆರಂಭಿಸಿ ಎಷ್ಟು ಸಮಯ ಆಯ್ತು ಮತ್ತೆ ಈಗ ಹೇಗೆ ನಡೀತಾ ಇದೆ? ಮೊದಲು ಹೇಗೆ ನಡೀತಾ ಇತ್ತು, ಯಾವಾಗ ಆರಂಭಿಸಿದ್ರಿ? 70 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ನನ್ನ ತಂದೆಯವರೇ ಸ್ಟಾರ್ಟ್ ಮಾಡಿದ್ರು. ನನಗೆ 70 ವರ್ಷ ಆಯ್ತು. ನನ್ನ ತಂದೆ ನನ್ನ ಹುಟ್ಟೋ ಮುಂಚೆ ಬಿಸ್ನೆಸ್ ಮತ್ತೆ ಆವಾಗ ಒಳ್ಳೆ ಆಯ್ತು ವ್ಯಾಪಾರ. ಈಗ ಈ ಕ್ಯಾಪ್ ಸೋಡಾ ಎಲ್ಲ ಬಂದಿದ್ದೆಲ್ಲ ಕಡಿಮೆ. ಅಂದ್ರೆ ಈಗ ಎಲ್ಲಿ ಎಲ್ಲ ವ್ಯಾಪಾರ ಆಗ್ತದೆ, ಅಂದ್ರೆ ಯಾವ ಪ್ರದೇಶಗಳಿಗೆಲ್ಲ ನೀವು ಇದನ್ನ ಕಳಿಸ್ತಾ ಇದ್ದೀರಿ? ನಾವು ಜಾಸ್ತಿ ಹೋಗ್ತೀವಿ, ಚಾರ್ಮಡಿ ಮಾತ್ರ. ಮೊದಲಿಂದ ಚಾರ್ಮಡಿ,
ಹಾಗೆ ಮೊದಲು ಸೋಮವಾರಕ್ಕ ಬೆಂಡ್ರಳೆಲ್ಲ ಹೋಗ್ತಿದ್ದೆವು, ಈಗ ಕೊಟ್ಟು ಹೋಗುದಿಲ್ಲ. ಮೊದಲು ಸೈಕಲಲ್ಲಿ ಹೋಗ್ತಿದ್ವಿ, ಈಗ ಆಗುದಿಲ್ಲ, ಸೈಕಲ್ ಯಾರು ಹೊಡಿತಾರೆ. ಸುಮಾರು 70 ವರ್ಷಗಳಿಂದ ನೀವು ವ್ಯಾಪಾರವನ್ನ ಮಾಡ್ತಾ ಬಂದಿದ್ದೀರಿ ಅಂತ ಹೇಳಿದ್ರಿ ನೀವು. ಹಾಗಾದ್ರೆ ನೀವು ಇಷ್ಟು ಸಮಯದಲ್ಲಿ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ದೀರಿ? ಸವಾಲು ಉಂಟು. ಇಲ್ಲಿ ಸಾಮಾನ್ಯ ಮಂಗಳೂರಿಗೆ ಹೋಗುದು, ಇಲ್ಲಿ ತೆಗುದಿಲ್ಲ. ಈಗ ಗ್ಯಾಸ್ ಒಂದು ಬರ್ತದೆ, ಗ್ಯಾಸ್ ಒಂದು ದೀಪ ಹೋಗ್ತದೆ, ಡೈಲಿ 5 ಗಂಟೆ ಹೋಗ್ತದೆ, ಅವ್ರಿಗೆ 7 ಗಂಟೆ ಲೋಡ್ ಮಾಡಿ ಬರ್ತಾರೆ. ಅದರಿಂದ ಕಷ್ಟ ಆಗುದು. ಮತ್ತೆ ಈ ಸಾಮಾನುಗಳಿಗೆ ಅವತ್ತು ಹೇಳಿದ್ರೆ ಆಗುದಿಲ್ಲ, ನಾವೇ ಹೋಗಿ ತರ್ಬೋದು. ಇಷ್ಟು ಸಮಯದಿಂದ ನೀವು ಈ ಕಾರ್ಯವನ್ನ ಮಾಡ್ತಾ ಇದ್ರು ಕೂಡ ಇನ್ನೂ ಸಹ ಚಪ್ಪೆ ಸೋಡಾ ಅಂತ ಹೇಳುವಂತದನ್ನ ಮಾತಾಡಿ ಮಾಡ್ತಿದ್ದೀರಿ. ಅದರಲ್ಲಿ ಅಭಿವೃದ್ಧಿ ಫ್ಲೇವರ್ಸ್ ಅಂತ ಏನು ಮಾಡಿಲ್ಲ. ಅದಕ್ಕೆ ಏನಾದ್ರು ಕಾರಣಗಳುಂಟಾ? ಕಾರಣಗಳುಂಟು. ಮೊದಲೆಲ್ಲ ಫ್ಲೇವರ್ಸಿಗೆಲ್ಲ ರೇಟ್ ಕಡಿಮೆ ಇತ್ತು, ಹಸಿರುಗಳಿಗೆಲ್ಲ. ಈಗ ರೇಟ್ ಜಾಸ್ತಿ, ನಮಗೆ ಇಲ್ಲಿ ಮಾರ್ಕೆಟ್ ಕೊಡಿಸಿದೆ. ಇಲ್ಲಿ 10 ರೂಪಾಯಿ ಜಾಸ್ತಿ, 10 ರೂಪಾಯಿ ತೊಡಕೆ ಮಾಡಿ ಭಾಳ ಡಲ್ ಆಗಿದೆ. 5 ರೂಪಾಯಿಗೆ ಕೊಟ್ಟು ಕುಡಿತಾರೆ, 5 ರೂಪಾಯಿಗೆ ನಮಗೆ ಕೊಡಿಸೋದಿಲ್ಲ. ಕಾರ್ನವರಲ್ಲಿ ಇಲ್ಲಿ ಕೇಳುವುದೇ ಕೋಲ್ಡ್ ಉಂಟು, ಕೋಲ್ಡ್ ಉಂಟಲ್ಲ. ಕೋಲ್ಡ್ ಮಾಡಿದರೆ ಈ 3 ತಿಂಗಳಿಗೋಸ್ಕರ 3 ತಿಂಗಳ ವ್ಯಾಪಾರಕ್ಕೋಸ್ಕರ ಕೋಲ್ಡ್ ಫ್ರಿಜ್ಗೆ ಬರೋದು. ಫ್ರಿಜ್ ತಗೊಳ್ಳೋ ಪ್ರಶ್ನೆ ಅಲ್ಲ, ಅದು ನಡೆಸಲಿಕ್ಕೆ ಒಂದು ಜನ ಇಲ್ಲ. ನಾನು ಈಗ ಹೋದರೆ ಮತ್ತೆ ಮುಟ್ಟುವ ಗತಿ ಇಲ್ಲ, ಎಲ್ಲ ಒಳಗೆ ಬರ್ತದೆ. ಹಾಗಾಗಿ ಬೇಡ ಅಂತ ಅಷ್ಟು ಮಾಡ್ಕೊಂಡಿದ್ದೀವಿ. ಹಿಂದೆ ನೀವು ಎಷ್ಟು ಬಾಟ್ಲಿ ಸೋಡಾಗಳನ್ನ ದಿನಕ್ಕೆ ತಯಾರಿಸ್ತಿದ್ರಿ, ಅದೇ ರೀತಿ ಈಗ ಯಾವ ರೀತಿಯಲ್ಲಿ ಆಗ್ತಾ ಇದೆ? ಅದೇ 1975 ಇಸ್ವಿಯಿಂದ ಮುಂಚೆ ದಿವಸಕ್ಕೆ ಒಂದು 500-400 ಸೋಡ ಹೋಗ್ತಿತ್ತು. 500-400 ಸೋಡಕ್ಕೆ ಅಷ್ಟೇ ಕೆಲಸ ಹೋಗ್ತದೆ ನೋಡಿದ್ರೆ, ಇಡೀ ದಿವಸ ಕೆಲಸ ಆಗ್ತದೆ. ಹಾಗೆ ಮತ್ತೆ ಈ ಲೈನಲ್ಲಿ ಬಿಟ್ಟೆವು ನಾವು, ಕೂಡುವುದಿಲ್ಲ. ಮತ್ತೆ ಮುಂದಾಗಿ ಕಾಣಾಗ್ತಾ ಇಲ್ಲ, ಈಗ ನಿಂತಿದ್ದೇವೆ. ಹಾಗೆ ಮತ್ತೆ ಈಗ ಎಷ್ಟಾಗ್ತಾ ಇದೆ? ಈಗ ವಾರಕ್ಕೆ ಒಂದು 500-600 ಹೋಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಅದೆಷ್ಟೋ ಸವಾಲುಗಳನ್ನ ಎದುರಿಸಿಕೊಂಡು ಬಂದಿದ್ರು ಕೂಡ ಇವರು ಸ್ವಾಭಿಮಾನವನ್ನ ಬಿಡದೆ ತಮ್ಮ ಸ್ವ ಉದ್ಯೋಗವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇಂತಹ ಹಿರಿ ಜೀವಗಳು ನಮ್ಮ ಯುವ ಜನತೆಗೆ ಮಾದರಿ. ಕ್ಯಾಮೆರಾ ಪರ್ಸನ್ ಹರ್ಷಿತಾ ಜೊತೆ ಚೈತನ್ಯ ಲಕ್ಷ್ಮಿ, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, STM ಉಜಿರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕ್ರಾಂತಿಕಾರಕ ಬದಲಾವಣೆ ತಂದಿವೆ. ಜನಜೀವನವನ್ನ ಸರಳಗೊಳಿಸುವಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿದೆ. ಅದೇ ರೀತಿಯ ಒಂದು ಹೊಸ ತಂತ್ರಜ್ಞಾನದ ಪರಿಚಯ ಇಲ್ಲಿದೆ ನೋಡಿ. ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿರುವ ಒಂದು ಸಣ್ಣ ಹಳ್ಳಿ ಅಂಧಿ. ಈ ಹಳ್ಳಿಯು ತನ್ನ ವಿವಿಧ ಮೂಲಗಳಿಂದ ಬರುವ ತ್ಯಾಜ್ಯವನ್ನ ತಂತ್ರಜ್ಞಾನದ ಸಹಾಯದಿಂದ ಸಂಸ್ಕರಿಸುವ ಪ್ರಯತ್ನ ಮಾಡಿ ಗೆದ್ದಿದೆ. ಸಾವಯವ ತ್ಯಾಜ್ಯವನ್ನು ಜೈವಿಕ ಸಂಪನ್ಮೂಲವಾಗಿ ಪರಿವರ್ತಿಸುವ ಒಂದು ವಿಶೇಷ ತಂತ್ರಜ್ಞಾನವನ್ನು ಇಲ್ಲಿ ಬಳಸಲಾಗಿದೆ. ಸಮುದಾಯ ಶಾಲೆ, ಆರೋಗ್ಯ ಕೇಂದ್ರ ಮತ್ತು ಮುಖ್ಯ ಕೊಳದ ಬಳಿ ಈ ವಿಶೇಷ ಸಂಸ್ಕರಣೆ ಘಟಕ ನಿರ್ಮಿಸಲಾಗಿದೆ. ಈ ತಂತ್ರಜ್ಞಾನವು ಅಡುಗೆ ಮತ್ತು ವಿದ್ಯುತ್ ಉತ್ಪಾದನೆಗೆ ಶುದ್ಧ ಶಕ್ತಿಯನ್ನು ಒದಗಿಸುತ್ತಿದ್ದು, ಸಾಂಪ್ರದಾಯಿಕ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ. ಅಷ್ಟೇ ಅಲ್ಲದೆ ನೀರಿನ ಶುದ್ಧೀಕರಣದಲ್ಲೂ ಮಹತ್ವದ ಪಾತ್ರ ವಹಿಸಿದೆ. ಈ ಹಸಿರು ತಂತ್ರಜ್ಞಾನವು ನಮ್ಮ ದೇಶದ ತ್ಯಾಜ್ಯ ನಿರ್ಮೂಲನೆಯಲ್ಲಿ ಉತ್ತಮ ಮಾದರಿಯಾಗಿ ಹೊರಹೊಮ್ಮಿದೆ. ದೇಶದ ಈ ಸಾಧನೆ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ತೇಜಸ್ವಿನಿ, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, STM ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತದೆ. It's just a college until you step inside. But when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities?
Join STM College Ajire. Let the journey begin. Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday. Join STM College Ajire. Let the journey begin. ಬ್ರೇಕ್ನ ನಂತರ ನಮ್ಮೂರ ವಾರ್ತೆಗೆ ಸ್ವಾಗತ. ಇದೀಗ ಸ್ಪೀಡ್ ನ್ಯೂಸ್. ಇತ್ತೀಚೆಗೆ ನಡೆದ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು, ಉಜಿರೆ ಎಸ್ಡಿಎಂ ಪದವಿ ಪೂರ್ವ ಕಾಲೇಜು 97.27% ಫಲಿತಾಂಶ ದಾಖಲಿಸಿದೆ. ವಿಜ್ಞಾನದಲ್ಲಿ ತುಷಾರ ಬಿಎಸ್ ರಾಜ್ಯಕ್ಕೆ 5ನೇ ಸ್ಥಾನ, ವಾಣಿಜ್ಯದಲ್ಲಿ ಆರ್ಯ ದಿನೇಶ್ 7ನೇ ಸ್ಥಾನ ಮತ್ತು ಕಲಾ ವಿಭಾಗದಲ್ಲಿ ಶ್ರೇಯಾ 9ನೇ ಸ್ಥಾನವನ್ನ ಗಳಿಸಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಚಾರ್ಯ ಪ್ರಮೋದ್ ಕುಮಾರ್ ಬಿ, ಪ್ರಾಧ್ಯಾಪಕ ವೃಂದ ಮತ್ತು ಸಿಬ್ಬಂದಿ ವೃಂದ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಉಜಿರೆ ಎಸ್ಡಿಎಂ ಸ್ನಾತಕೋತ್ತರ ಕೇಂದ್ರದಲ್ಲಿ 2 ದಿನಗಳ ಸಂಭ್ರಮ 2025ರ ವಿಚಾರ ಸಂಕಿರಣ ನಡೆಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವಿಶ್ವನಾಥ್ ಪಿ, ಸ್ನಾತಕೋತ್ತರ ಕೇಂದ್ರದ ಡೀನ್ ಡಾಕ್ಟರ್ ಸೌಮ್ಯ, ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರವಿಶಂಕರ್ ಕೆಆರ್ ಸೇರಿದಂತೆ ವಿಭಾಗದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಗಳಿಸಿದ ಉಜಿರೆ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಧರ್ಮಸ್ಥಳಕ್ಕೆ ಭೇಟಿ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೂ ಎಸ್ಡಿಎಂ ಎಜುಕೇಷನಲ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡರು. ಸಾಧಕ ವಿದ್ಯಾರ್ಥಿಗಳಾದ ಆರ್ಯ ದಿನೇಶ್, ನೀತಿ ಕೆಪಿ, ಶ್ರೇಯಾ ಎಚ್ಎ ಹಸೀನಾ ಜೊತೆ ಕಾಲೇಜಿನ ಪ್ರಾಂಶುಪಾಲ ಪ್ರಮೋದ್ ಕುಮಾರ್ ಹಾಗೂ ವಿದ್ಯಾರ್ಥಿಗಳ ಹೆತ್ತವರು ಜೊತೆಗಿದ್ದರು. ಉಜಿರೆಯ ಎಸ್ಡಿಎಂ ಸ್ನಾತಕೋತ್ತರ ಕೇಂದ್ರದ ಪತ್ರಿಕೋದ್ಯಮ ವಿದ್ಯಾರ್ಥಿಗಳ ವಿಶ್ವಲ ಕಿರುಚಿತ್ರ ರಾಷ್ಟ್ರಮಟ್ಟದ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಮೈಸೂರಿನ ಅಮೃತ ವಿಶ್ವವಿದ್ಯಾಪೀಠದ ದೃಶ್ಯ ಸಂವಹನ ವಿಭಾಗ ಆಯೋಜಿಸಿದ್ದ ಈ ಸ್ಪರ್ಧೆಯಲ್ಲಿ ಈ ಸಾಧನೆಯನ್ನ ದಾಖಲಿಸಿದೆ.
ರಾಷ್ಟ್ರಮಟ್ಟದ ಕಿರುಚಿತ್ರ ಉತ್ಸವ ಸಿನಿರಮ 2025ರ 7ನೇ ಆವೃತ್ತಿಯಲ್ಲಿ 60 ಗಂಟೆಗಳಲ್ಲಿ ಕಿರುಚಿತ್ರ ನಿರ್ಮಿಸುವ ಸ್ಪರ್ಧೆಯಲ್ಲಿ ಜಯಗಳಿಸಿದೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ರೇಡಿಯೋ ಕೇಂದ್ರ ರೇಡಿಯೋ ನಿನಾದ 90.4 FM ಕೇಂದ್ರದಿಂದ ಇತ್ತೀಚೆಗೆ ದೆಹಲಿಗೆ ಮಣ್ಣು ರವಾನಿಸಲಾಗಿದೆ. ದೇಶಾದ್ಯಂತ ಎಲ್ಲಾ ಸಮುದಾಯ ರೇಡಿಯೋ ಕೇಂದ್ರಗಳ ಏಕತೆಯ ಪ್ರತೀಕವಾಗಿ ಸಸ್ಯಕುಂಡ ನಿರ್ಮಿಸಲಾಗುತ್ತಿದೆ. ಇದಕ್ಕಾಗಿ ನವದೆಹಲಿಯ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮಣ್ಣು ಸಂಗ್ರಹಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.